ಧರ್ಮಸ್ಥಳದಲ್ಲಿ ಶವ ಊತಿಟ ಪ್ರಕರಣ ಸಂಬಂಧಪಟ್ಟಂತೆ ಮುಸುಕುದಾರಿ ಮಂಡ್ಯ ಮೂಲದವನು ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಅವರ ಪರಿಚಯಸ್ಥರು ನಮ್ಮ ಜೊತೆ ಇದ್ದಾರೆ, ನೇರವಾಗಿ ಅವ್ರನ್ನೇ ಮಾತನಾಡಿಸ್ತೀನಿ, ಒಂದಷ್ಟು ವಿಚಾರಗಳನ್ನ ಕೇಳೋಣ. ಸರ್, ಮುಸುಕುದಾರಿ ಈಗ ನೂರಾರು ಶವಗಳನ್ನು ಧರ್ಮಸ್ಥಳದಲ್ಲಿ ಊತಿಟ್ಟಿದ್ದಾನೆ ಅಂತ ನಿಮ್ಗೂ ಕೂಡ ಪರಿಚಯ, ಹೇಗ್ ಪರಿಚಯ ಸರ್? ಇಲ್ಲಿ ಹೇಗಿದ್ದ ಸರ್? ಅವನು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮೂರಲ್ಲೇ, ನಮ್ಮ ಹತ್ರನೇ ಕೆಲಸ ಮಾಡ್ತಿದ್ದ. ಸೋಮಾರಿ, ದೊಡ್ಡ ಹುಟ್ಟು ಸೋಮಾರಿ ಅವನು. ಈಗ ಹಾರ್ಡ್ ವರ್ಕ್ ಯಾವ್ದು ಮಾಡ್ತಿರ್ಲಿಲ್ಲ. ಸೋಮಾರಿ ಹೇಳದ್ ಕೆಲಸ ನೆಟ್ಟು ಮಾಡ್ತಾ ಇರ್ಲಿಲ್ಲ, ಹಿಂದಕ್ಕೆ ತಿರ್ಕೊ ಮಾತಾಡೋದು ಎಲ್ಲ ಮಾಡ್ತಿದ್ದ. ಅವ್ರ ತಂದೆ ತಾಯಿ, ಅವ್ರ ಅಣ್ಣ, ಅವ್ರ ಫ್ಯಾಮಿಲಿ ಎಲ್ಲ ಒಳ್ಳೆ ಜನ. ಅವರು ಗ್ರಾಮದಲ್ಲಿ ಅಮಾಲಿ ಕೆಲಸ ಮಾಡ್ತಿದ್ರು. ಅಲ್ಲೇಗೆರೆ ಗ್ರಾಮ ಪಂಚಾಯತಿನಲ್ಲಿ ಅಮಾಲಿ ಕೆಲಸ ಮಾಡ್ಕೊಂಡಿದ್ರು. ಅವ್ರಿಗೆ ಸರ್ಕಾರಿ ದಾಖಲೆಗಳು, ವೋಟಿಂಗ್ ಕಾರ್ಡ್ ಆಗ್ಬೋದು, ರೇಷನ್ ಕಾರ್ಡ್ ಆಗ್ಬೋದು, ಎಲ್ಲ ಇಲ್ಲೇ ಇತ್ತು ಈ 20 ವರ್ಷದ ಹಿಂದೆ. ಅವ್ರ ತಂದೆ ತಾಯಿ ತೀರೋದ್ಮೇಲೆ ಇವರೆಲ್ಲ ಎಲ್ಲೆಲ್ಲೋದ್ರು ಡಿಸ್ಟ್ರಿಬ್ಯೂಟರ್ ಆಗೋದು. ಅಲ್ಲಿಂದ ಹೋಗಿ ಧರ್ಮಸ್ಥಳದಲ್ಲಿ ಸೇರ್ಕೊಂಡಿದೀವಿ ಅಂದ್ಬಿಟ್ಟು ಬಂದು ಒಂದ್ಸಲ ಎಲ್ಲ ಹೇಳಿದ್ರು. ನಾವು ಹೋದಾಗ ನೇತ್ರಾವತಿ ಸ್ನಾನಗಡದಲ್ಲಿ ಇದ್ರು. ನಮ್ಮನ್ನ 1-2 ಸಲ ಕರ್ಕೊಂಡೋಗಿ ಧರ್ಮಸ್ಥಳದಲ್ಲಿ ನೇರ ದರ್ಶನ ಕೂಡ ಮಾಡಿಸಿದ್ರು. ಅದಾದ್ಮೇಲೆ ಇವರು ಅಲ್ಲಿ ಭಕ್ತಾದಿಗಳು ಬಟ್ಟೆ ಕದಿಯೋದು, ಚಿನ್ನ ಕದಿಯೋದು ಎಲ್ಲ ಮಾಡ್ಕೊಂಡು ಬಂದು ಹೆಗ್ಡೆಯವ್ರಿಗೆ ಗೊತ್ತಾಗಿ ಅಲ್ಲಿಂದ ಕಿತ್ತು ಓಡಿಸಿದ್ರಂತೆ. ಅದಾದ್ಮೇಲೆ ಬಂದು ಇಲ್ಲಿ ಸ್ವಲ್ಪ ದಿವಸ ಇಲ್ಲೇ ಇದ್ರು. ಇಲ್ಲೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಜೊತೆಲ್ಲ ಗಲಾಟೆ ಮಾಡ್ಕೊಂಡು ಇಶ್ಯೂ ಆಗಿತ್ತದು. ಆಗ ಇಲ್ಲಿಂದ ಮತ್ತೆ ಓಡಿಸ್ಬಿಟ್ರು ಅವ್ನ. ಅಂದ್ರೆ ಅವರ ತಂದೆ ಮೂಲತಃ ಇಲ್ಲೇ ಅವರು, ಅವ್ರ ತಂದೆ ಇಲ್ಲಿಯವರು. ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಆ ಒಂದು ಧರ್ಮಸ್ಥಳ ಬುಟ್ಟ ಆದ್ಮೇಲೆ ಇಲ್ಲಿಗೆ ಬರ್ತಿದ್ನ ಊರಿಗೆ ಬರ್ತಿದ್ದ. ಈಗಲೂ ಬರ್ತಾನೆ, ಅವ್ರ ಅಣ್ಣ ಎಲ್ಲ ಬರ್ತಾರೆ. ಈಗ 1-2 ತಿಂಗಳಿಂದ ಅವ್ರ ಅಣ್ಣ ಬಂದಿದ್ರು. ಇವನು 1.5 ವರ್ಷದಿಂದ ನನಗೆ ಫೋನ್ ಮಾಡಿದ್ದ, ನನಗೊಂದು ಫೇಕ್ ಸ್ಯಾಲರಿ ಸರ್ಟಿಫಿಕೇಟ್ ಮಾಡ್ಕೊಡಿ ಅಂತ. ಇಲ್ಲಪ್ಪ ಆಗಲ್ಲ, ನಾವು ಕೆಲಸ ಮಾಡೋರು ಮಾತ್ರ ಮಾಡೋದು ಅಂತೇಳಿ ನಾನು ನಿರಾಕರಿಸ್ತೇನೆ, ಮಾಡ್ಕೊಡ್ಲಿಲ್ಲ. ಸರಿ, ಈಗ ನೂರಾರು ಶವಗಳನ್ನ ಊತಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾನೆ ಅವನು. ಏನ್ ಹೇಳ್ತೀರ, ಅದ್ ನಿಜ ಅನ್ಸುತ್ತಾ ನಿಮ್ಗೆ? ಸರ್, ಈಗ ಧರ್ಮಸ್ಥಳದಲ್ಲಿ ಈಗೇನು ಸೌಜನ್ಯ ಸಾವಾಗಿರ್ಬೋದು, ಬೇರೆ ಸಾವಾಗಿರ್ಬೋದು, ಅದಕ್ಕೆಲ್ಲ ನ್ಯಾಯ ಸಿಗ್ಬೇಕು ಅಂತ ನಮ್ಮ ಗ್ರಾಮಸ್ಥರೆಲ್ಲರ ಅಭಿಮತ. ಆದ್ರೆ ಈ ಶವ ಊತಿಟ್ಟಿದ್ದಾನೆ ಅನ್ನೋದೆಲ್ಲ ಸುಳ್ಳು ಅಂತ ನಮ್ಮ ಅಭಿಪ್ರಾಯ. ಈಗ ಅವನು ಕೆಲಸ ಮಾಡ್ಕೊಂಡು ಅವನಿಗೆ ದುಡ್ಡಿನ ದುರಾಸೆ. ಹಿಂಗೆ ಅವನ ತಲೆ ಅವನಿಂದ ಯಾರಿದ್ದಾರೋ ಏನೋ ಗೊತ್ತಿಲ್ಲ. ಈಗ ಕರ್ನಾಟಕ ಪೊಲೀಸ್ ಎಫಿಷಿಯೆಂಟ್ ಇದೆ, SIT ಅವರು ಒಳ್ಳೆ ಟೀಮ್ ಇದೆ. ಅವರು ಇದೆಲ್ಲ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ಬೇಕು ಅಂತ ನಾವು ಗ್ರಾಮಸ್ಥರ ಪರವಾಗಿ ಕೇಳ್ಕೊತೀವಿ. ಯಾಕೆ ಈ ರೀತಿ ಆರೋಪ ಮಾಡ್ತಾ ಇದ್ದಾನೆ ಅಂತ? ಸರ್, ದುಡ್ಡುಗೋಸ್ಕರ ಬೇಗ ಶ್ರೀಮಂತ ಆಗ್ಬಿಡ್ಬೇಕು ಅಂತ. ಕಷ್ಟಪಡದೇ ದುಡ್ಡು ಸಂಪಾದನೆ ಮಾಡ್ಬೇಕು. ಕಷ್ಟಪಟ್ಟಲ್ವ ಸರ್ ದುಡ್ಡು ಬರೋದು? ಕಷ್ಟಪಡ್ದೇನೆ ಸಂಪಾದನೆ ಮಾಡ್ಬೋದು. ಒಬ್ಬ ಮನುಷ್ಯ 100 ಸಾವಿರ ಊತಕ್ಕಾಗ 20 ಅಡಿ ಆಳ ಗುಂಡಿ ತೆಗೆದು ಊತಕ್ಕಾಗತ್ತೆ ಸರ್? ಅವನು ಶುದ್ಧ ಸೋಮಾರಿ, ಕಡ್ಡಿ ಎತ್ತ ಮಡಗ್ತಿರ್ಲಿಲ್ಲ. ಅವನ ಈ ಕೆಲಸ ಎಲ್ಲ ಮಾಡ್ತಾನೆ, ಅವೆಲ್ಲ ಸುಳ್ಳು ಸರ್. ದುಡ್ಡಿಗಾಗಿ ಈ ತರ ದುಡ್ಡುಗೋಸ್ಕರ ಮಾಡಿದ್ರು. ಇಲ್ಲಿದ್ದ ಸಂದರ್ಭದಲ್ಲಿ ಯಾವ ರೀತಿ ಇರ್ತಿದ್ದ ಜನಗಳ ಜೊತೆ? ಇಲ್ಲೂ ಏನಾದ್ರು ಆತರ ಕೆಲಸಗಳು? ಇಲ್ಲೂ ಅಷ್ಟೇ. ಅವನು ಇದು ಬರೀ ಸುಳ್ಳು ಹೇಳೋದು, ಅವ್ರಿಂದ ಇವ್ರಿಗೆ ಹೇಳೋದು, ಇವರಿಂದ ಅವ್ರಿಗೆ ಹೇಳೋದು, ಚಾಡಿ ಹೇಳೋದು, ಸುಳ್ಳು ಹೇಳೋದು ಅಂತ ಸಣ್ಣ ಎಲ್ಲ ಪೊರ್ಕಿ ಕೆಲಸ ಮಾಡ್ಕೊಂಡು ನಿಂತಿದ್ದ. ಸರ್, ನೀವೇನ್ ಹೇಳ್ತೀರಾ ಸರ್? ಈಗ ಆರೋಪ ನೇರವಾಗಿ ಮಾಡ್ತಾ ಇದ್ದಾನೆ. ಅದೆಲ್ಲ ಸುಳ್ಳು. ಅವ್ನು ಮಾಡ್ತಾ ಇರೋದು ಆರೋಪ ಎಲ್ಲ ಅದು ಹೆಗ್ಡೆಯವ್ರ ವಿರುದ್ಧ ಷಂಡತಂತ್ರ ಮಾಡ್ತಾ ಇದ್ದಾನೆ. ಇರಲಿ, ಅವರು ತಂದೆ ಎಲ್ಲ ಒಳ್ಳೆಯವ್ರು ಪಾಪ, ಸುಮ್ಮನೆ ಅವ್ರ ಬಗ್ಗೆ ಇದ್ದಿಲ್ಲ. ಅವರೆಲ್ಲ ತೀರೋದ್ರು, ಅವ್ರ ಅಣ್ಣದಿರು ಎಲ್ಲ ಹೋದ್ರು. ಅವ್ರ ಮಾವ ಒಂದು ಕೊಲೆ ಮಾಡಿದ್ದ ಮಂಡ್ಯದಲ್ಲಿ, ಇವ್ರ ಅಕ್ಕನ ಕೊಲೆ ಮಾಡಿದ್ದ. ಅದಾದಮೇಲೆ ಇವನು ಇಲ್ಲಿ ಈಗೊಂದು 2 ವರ್ಷ 3 ವರ್ಷದಲ್ಲಿ ಬಂದು ಇದೇ ಜಾಗದಲ್ಲಿ ಟೆಂಟ್ ಹಾಕೊಂಡಿದ್ದ. ಹೆಂಡ್ತಿ, ಅವನು, ಅವ್ರ ಅಕ್ಕನ ಗಂಡ ಎಲ್ಲ ಇಲ್ಲೇ ಇದ್ದರು. ನಾನು 2 ವರ್ಷ ಸಾಲನೂ ಕೊಡಿಸಿದ್ದೆ. ನಮ್ಮ ಫ್ಯಾಕ್ಟ್ರಿಲಿ ಸ್ವಲ್ಪ ದಿವಸ ಕೆಲಸ ಮಾಡ್ತಾ ಇದ್ದ. ನನಗೂ ಒಂದು 3-4 ಸಾವಿರ ರೂಪಾಯಿ ಅಷ್ಟು ಈಸ್ಕೊಂಡಿದ್ದ. ಆಮೇಲೆ ನೈಟೇ ಹೊರಟೋದ. ಮಧ್ಯೆ ಬಟ್ಟೆ ಬರಿ ಎಲ್ಲ ತಗೊಬರೋದು, ಜನಗಳಿಗೆ ಎಲ್ಲ ಸ್ವಾಮಿಯವ್ರು ಕೊಟ್ಟವ್ರೆ ಅಂತ ಹಂಚಿದ್ದು, ಇದೆಲ್ಲ ಮಾಡ್ತಿದ್ದ. ಅದು ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇವನೊಬ್ಬ ದೊಡ್ಡ ಫ್ರಾಡು. ಇವನೊಬ್ಬ ಕಳ್ತನ ಎಲ್ಲ ಸಿಕ್ಕಾಪಟ್ಟೆ ಮಾಡ್ತಿದ್ದ. ನಾವು ಧರ್ಮಸ್ಥಳಕ್ಕೆ ಹೋದಾಗ ನೇರ ದರ್ಶನನೂ ಮಾಡಿಸಿದ್ದ 1-2 ಸಾರಿ. ಇಲ್ಲಿ ನಮ್ಮೂರಲ್ಲೆಲ್ಲ ಅವನ ಬಗ್ಗೆ ಏನು ಅಂತ ಒಳ್ಳೆ ಅಭಿಪ್ರಾಯ ಇಲ್ಲ. ಅವರು ಧರ್ಮಸ್ಥಳದಿಂದ ಬಟ್ಟೆ ಇಲ್ಲಿಗೆ ತಂದು ಮಾರ್ತಿದ್ನ ಏನು ಅಂತ? ಏನ್ ಸುಮ್ಮನೆ ಜನಗಳು ಕೊಡ್ತಿದ್ದ. ಅವನು ದುಡ್ಡಿಗೆ ಈಸ್ಕತ್ತಿದ್ನೇನೋ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದೇ ಸ್ವಾಮಿಗಳು ಬಟ್ಟೆ ಕೊಟ್ಟಿದ್ದಾರೆ ತಗೊಳ್ಳಿ ಅಂತ ಕೊಡ್ತಿದ್ದ. ಅಂದ್ರೆ ಧರ್ಮಸ್ಥಳ ಬುಡ ಗಂಟನೂ ಕೂಡ ಇಲ್ಲಿ ಬರ್ತಿದ್ದ. ಈಗ ಒಂದು 7-8 ತಿಂಗಳಲ್ಲೂ ಬಂದಿದ್ದ ಇಲ್ಲಿಗೆ. ಏನು ಅವಾಗ ಏನಾರು ಹೇಳ್ಕೊಂಡಿದ್ನಲ್ಲ ಗ್ರಾಮ? ಏನು ಹೇಳ್ತಿರ್ಲಿಲ್ಲ ಸರ್. ಬರುವ ನಾನು ಹಂಗೆ ಸ್ಟ್ಯಾಂಡರ್ಡ್ ಆಗಿದ್ದೀನಿ, ಇಲ್ಲಿದ್ದೀನಿ, ಸ್ವಾಮಿಗಳೇ ನನಗೆ ಭಾರಿ ಹತ್ರ ಇದ್ದಾರೆ ಅಂತ ಹಿಂಗೆಲ್ಲ ಹೇಳ್ತಿದ್ದ. ಅಷ್ಟು ಬಿಟ್ರೆ ಇನ್ನು ಬಾಕಿ ಏನು ಮಾತಾಡ್ತಿಲ್ಲ. ಇವಾಗ 7-8 ತಿಂಗಳು ಹಿಂದೆ ಗಂಟನು ಇದೇ ಹೇಳ್ತಿದ್ದ. ಸ್ವಾಮಿಗಳಲ್ಲಿ ನಾನು ಭಾರಿ ಆತ್ಮೀಯರು ಇದ್ದಾರೆ, ನೀವು ಬಂದಾಗ ಬನ್ನಿ ಅಣ್ಣ ಅಂತ ಹೇಳ್ತಿದ್ದ ಮಾತ್ರ. ಅಷ್ಟು ಬಿಟ್ರೆ ಇಲ್ಲಿಗೆ ನಿಮ್ಗೆ ಈ ಕೆಲಸದಿಂದ ಅವ್ನು ತೆಗ್ದಾಕಿದ್ರು ಅನ್ನೋದು ಯಾವಾಗ ಗೊತ್ತಾಯ್ತು ಸರ್? ಅವನು ಇಲ್ಲಿಗೆ ಬಂದು ಸೆಡ್ ಹಾಕ್ದಾಗ್ಲೇ ಕೆಲಸದಿಂದ ತೆಗ್ದಾಕಿದ್ರು. ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳ್ತಿ. ಇಲ್ಲೇ ಇದ್ದ. ತಿರ್ಗಾ ಮತ್ತೆ ಅಲ್ಲಿಗೆ ಹೋಯ್ತೀನಿ ಅಂತ ಹೋದ. ಈಗ ತಮಿಳ್ನಾಡು ಬನ್ನಾರಿ ಅಮ್ಮನ ಫ್ಯಾಕ್ಟ್ರಿ ಪಕ್ಕದಲ್ಲಿ ಯಾವುದೋ ಊರಿನಲ್ಲಿ ನಮ್ಮ ಹೆಂಡತಿ ಮನೆ ಇದೆ, ಅಲ್ಲಿದ್ದೀನಿ ಅಂತ ಹೇಳ್ತಿದ್ದ.
ಅವನಿಗೊಂದು ಮಗು ಇದೆ, 3 ಜನ ಹೆಂಡ್ತಿರು ಅವನಿಗೆ, 3 ಜನ ಹೆಂಡ್ತಿರು. ಎಲ್ಲಿಯವರು ಸರ್ ಅವರೆಲ್ಲ? ಅವರೆಲ್ಲ ಇಲ್ಲೆಲ್ಲ ಬೇರೆ ಬೇರೆ ಕಟ್ಕೊ ಬರ್ತಿದ್ದ. ಇವನು ಬಾರಿ ನೋಡಕ್ ಚೆನ್ನಾಗಿದ್ನಲ್ಲ, ಒಳ್ಳೆ ವೈಟಾಗಿ. ಎಲ್ಲ ಹೆಂಗಸುಗಳು ಬಿದೋಯ್ತಾ ಇದ್ರು. ಮತ್ತೆ ಒಂದಷ್ಟು ಫ್ರಾಡ್ ಕೆಲಸಗಳು ಮಾಡ್ತಾ ಇದಾರೆ ಅಂತ ಹೇಳ್ತಿದ್ರಿ. ಯಾವ ರೀತಿ ಫ್ರಾಡ್ ಕೆಲಸಗಳು ಸರ್ ಇಲ್ಲಿ? ಬೇರೆ ಕಡೆ ಎಲ್ಲ ಕಳ್ತನ ಅದೇದೋ ಮಾಡ್ಕೊಂಡ್ ಬರ್ತಿದ್ದ. ಬಟ್ ಇಲ್ಲಿ ಊರಿನಲ್ಲಿ ಯಾರನ್ನ ಎದುರಾಕೋದಾಗ್ಲಿ, ಈ ಕಳ್ತನ ಗಿಳ್ತನ ಇಲ್ಲೇನು ಮಾಡ್ತಿರ್ಲಿಲ್ಲ ಅವನು. ಬೇರೆ ಕಡೆ ಕಳ್ತನ ಮಾಡ್ಕೊಬಂದು ಚಿನ್ನಾಗಿನ್ನೆ ಎಲ್ಲ ಹಾಕತ್ತಿದ್ದ, ಕತ್ತಿಗೆ ಕೈಗೆಲ್ಲ ಹಾಕತ್ತಿದ್ದ. ಮುಸುಕುದಾರಿ ನಿಮ್ಮ ಪರಿಚಯದಿಂದ ಹೆಂಗ್ ಗೊತ್ತಾಯ್ತು ಅಂತ? ನಾವು ವಾಯ್ಸ್ ಮೇಲೆ ಕಂಡಿಡ್ದು. ಅವ್ರು ಕಂಡಿಡ್ದು ನಾವು. ಇಷ್ಟೆಲ್ಲ ಆರೋಪ ಮಾಡ್ತಿದಾರೆ, ಹಂಗೆಲ್ಲ ಎಲ್ಲ ಸುಳ್ಳು ಅಂತ ಹೇಳ್ತೀರಾ ನೀವು? ಎಲ್ಲ ಸುಳ್ಳು ಸರ್. ಬೆಳಿಗ್ಗೆ ಎದ್ದು ಲಕ್ಷಾಂತರ ಜನ ಅಲ್ಲಿ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು, ಇಲ್ಲೆಲ್ಲ ಸಾಲ ಎಲ್ಲ ಕೊಡ್ತಾರೆ ಹಳ್ಳಿಗಳಲ್ಲಿ. ಯಾರು ಬ್ಯಾಂಕ್ ಅವರು ಕೊಡಲ್ಲ, ಪಾಪ ಅವ್ರು ಕೊಡ್ತಾರೆ. ಏನೋ ದುಡ್ಡಿನ ಆಸೆಗೆ ಅವರ ಸ್ವಾಮಿಗಳ ವಿರುದ್ಧ ಆರೋಪ ಮಾಡ್ತಾ ಇರೋದು ನಾನು ಖಂಡಿಸ್ತೀನಿ. ನಾನು ಇಲ್ಲಿ ಗ್ರಾಮಸ್ಥರೆಲ್ಲ ಯಾವ ರೀತಿ ಅಭಿಪ್ರಾಯ ಇದೆ ಅವ್ರ ಮೇಲೆ? ಅವನ ಬಗ್ಗೆ ಇದು ನ್ಯೂಸ್ ಬಂದ್ಮೇಲಂತೂ ಅವ್ನ ಕಂಡ್ರೆ ಆಗೋದೇ ಇಲ್ಲ. ಜನಕ್ಕೆ ಭಾರಿ ಬೇಸರ ಆಗ್ಬಿಟ್ಟೈತೆ. ಸುಳ್ಳು ಅವ್ನು ಮಾಡಿರೋದೆಲ್ಲ ಸುಳ್ಳು. ಹಣಕ್ಕೋಸ್ಕರ ಈ ತರ ಸ್ವಾಮಿಗಳ ಮೇಲೆ ಇದ್ ಮಾಡ್ತಾ ಇದ್ದಾನೆ, ಆಪಾದನೆ ಮಾಡ್ತಾ. ಇದೆಲ್ಲ ಸುಳ್ಳು. ಇದು ಅಂದ್ರೆ ಹಣದ ಆಸೆ ಇತ್ತ ಅವನಿಗೆ? ಬೇಕಾದಷ್ಟಿತ್ತು. ಯಾವ ರೀತಿ? ಏನೇ ಮಾಮೂಲಿ ಚೆನ್ನಾಗಿರ್ಬೇಕು, ಏನಾದ್ರು ಕಾರು ಇರ್ತಾನೆ, ಮನೆ ಕಟ್ಕೊಂಡಿರ್ಬೇಕು ಅನ್ನೋ ಒಂದು ಲೆವೆಲಲ್ಲಿ ಇದ್ದ. ಮಾಡ್ತಾ ಇದ್ದಾನೆ. ಇದಿಷ್ಟು ಮುಸುಕುದಾರಿಯ ಪರಿಚಯಸ್ಥರ ಮಾತಾಗಿರುವಂಥದ್ದು. ಅಂದ್ರೆ ಬಹಳಷ್ಟು ತಳುಕು ಬೆಳಕಿನಲ್ಲಿ ಅವನು ಇದ್ದ. ಅಂದ್ರೆ ಒಂದಷ್ಟು ಜನರಿಗೆ ಮೋಸ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದ. ಧರ್ಮಸ್ಥಳ ಬಿಟ್ಟಂತ ಸಂದರ್ಭದಲ್ಲೂ ಕೂಡ ಇಲ್ಲಿ ಊರಿಗೆ ಬಂದು ಆಗಾಗ ಬಂದು ಹೋಗ್ತಾ ಇದ್ದ ಎಂಬ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಹರ್ಷಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.